ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗೊಂಬೆದು ಬರ್ಡೇ, 7 ಇಯರ್ ಬರ್ಡೇ. ಸೊ ಅದರಿಂದ ಸೆಲೆಬ್ರೇಟ್ ಮಾಡಬೇಕು. ಬಟ್ ಆದರೆ ಯಾವಾಗೂ ಮಾಡ್ದಂಗೆ ಮಾಡ್ತಾ ಇಲ್ಲ ಈ ವರ್ಷ. ಕೆಲವೊಂದು ಕಾರಣಗಳಿಂದ ಬೆಳಗ್ಗೆನೂ ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ. ಇವಾಗ ಅಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಸುಮ್ಮನೆ ಹಂಗೆ ಒಂದು ರೌಂಡ್ ಎಲ್ಲಾದರೂ ಹಾಕೊಂಡು ಬರೋಣ ಅಂತಿದ್ದೀವಿ. ಬಟ್ ಇನ್ನೊಂದೇನಂದ್ರೆ ಗೊಂಬೆಗೆ ಏನಂದ ಒಂದು ಸರ್ಪ್ರೈಸ್ ಇದೆ, ನೋಡೋಣ. ಫುಲ್ ಅಲ್ಲಿ ನೋಡಿ ಏನು ಎಕ್ಸೈಟ್ಮೆಂಟ್ ಅನ್ನೋದೇ ಇಲ್ಲ. ಅಪ್ಪ ಮಗಳು ಇಬ್ರು ಒಂದೇ. ನೋಡೋಣ, ಹೋಗ್ತಾ ಹೋಗ್ತಾ ಹಾಗೆ ಹೇಳ್ತೀನಿ. ಫಸ್ಟ್ ಅಮ್ಮ ಮನೆಗೆ ಹೋಗ್ಬಿಡೋಣ, ಬಾ ಹೋಗೋಣ ಹೋಗೋಣ ಮಂಗರಿ. ಹುಡುಗಿ ಹೋಗಿ ಇವಾಗ ಹುಡುಗ ಆಗ್ಬಿಟ್ಟವಳೆ. ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ವಲ್ಲ ಮುಡಿ ಕೊಡ್ಸಿರೋದಕ್ಕೆ, ಅದಕ್ಕೊಳಂಗೆ ಕಾಣಿಸ್ತಾ ಇರೋದು. ಹ್ಯಾಪಿ ಬರ್ಡೇ ಗೊಂಬೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದೀವಿ. ಅಮ್ಮ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಮಳೆ ಬೇರೆ ಬರಂಗ ಆಗ್ಬಿಟ್ಟೈತೆ, ಬೇಗ ಬೇಗ ಹೋಗ್ಬಿಡೋಣ ಬಾ. ನಾವು ಮನೆ ಬಿಡೋದಕ್ಕೂ ಮಳೆ ಸ್ಟಾರ್ಟ್ ಆಗೋದಕ್ಕೂ ಒಂದೇ ಆಗೋಯ್ತು. ಹೋಗಿ ಒಂದು ಅರ್ಧ ದೂರನೂ ಹೋಗಿಲ್ಲ, ಆಗಲೇ ಮಳೆ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಇದೇನಪ್ಪ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತಲ್ಲ ಅಂತ ಬೇಜಾರಾಗ್ಬಿಡ್ತು ಗೊತ್ತಾ. ಸರಿ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಎಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೋ, ಎಲ್ಲಿ ಹೆಂಗಪ್ಪ ಹೋಗೋದು ಅಂತ ಸಿಕ್ಕಾಬಿಟ್ಟೆ ಇದಾಗ್ಬಿಟ್ಟಿತ್ತು. ಬಟ್ ಅದು ತೊಂದರೆ ಇಲ್ಲ, ಕರೆಕ್ಟ್ ಟೈಮ್ಗೆ ರೀಚ್ ಆಗ್ಬೋದು ಅಂತ ಅಂದ್ಬಿಟ್ಟು ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ಅಲ್ಲಿಂದ ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಮನೆಗೆ ಹೋಗೋಷ್ಟರಲ್ಲಿ ಅಮ್ಮ, ವರ್ಷಿ ಮತ್ತು ವೈಷ್ಣವು, ವೈಭವ್ ಎಲ್ಲ ರೆಡಿ ಆಗಿದ್ರು. ಇವಾಗೆಲ್ಲರೂ ಹಾಗೆ ಹೊರಡ್ತಾ ಇದ್ದೀವಿ. ಮಳೆ ಬಂದ್ಬಿಡ್ತಲ್ವ, ಅದಕ್ಕೆ ಎಲ್ಲರೂ ಕಾರಲ್ಲೇ ಹೋಗ್ಬಿಡೋಣ, ಸುಮ್ಮನೆ ಗಾಡೀಲಿ ಹೋದ್ರೆ 2 ವೀಲರಲ್ಲೆಲ್ಲ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಕಾರಲ್ಲೇ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ನಿಮಗೂ ಕೂಡ ಡೌಟ್ ಬರ್ತಿದ್ಯಾ? ಏನು ಡೌಟ್ ಪಡಬೇಡಿ, ಏಕೆಂದರೆ ಹೋಗ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ. ಗೊಂಬೆ ಬರ್ತಡೆಗೆ ಹೋಗ್ತಾ ಇರೋದು. ಬಟ್ ಆದರೆ ವರ್ಷ ವರ್ಷ ನಮ್ಮ ಮನೇಲಿ ತುಂಬ ಆಸೆಯಿಂದ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಸೇರಿ ಡೆಕೋರೇಷನ್ ಮಾಡಿ ಮನೇಲಿ ಅಡುಗೆ ಅಥವಾ ಹೊರಗಡೆಯಿಂದ ಊಟ ಏನಾದರೂ ಒಂದು ತರಿಸ್ಕೊಂಡು ಒಂಥರ ಹೇಗೆ ಅಂದರೆ ಸಂಭ್ರಮ ಥರ ಹಬ್ಬ ಅನ್ನೋ ರೀತಿ ಆಚರಣೆ ಮಾಡ್ತಾಯಿದ್ವಿ. ಬಟ್ ಆದರೆ ಇವಾಗ ಕೆಲವೊಂದು ಕಾರಣಗಳಿಂದ ಏನೂ ಮಾಡೋ ಪರಿಸ್ಥಿತಿಲಿ ಇಲ್ಲ. ಸೊ ಅದರಿಂದ ಏನು ಮಾಡಿದ್ವಿ ನಾವು, ಈ ಥರ ಒಂದು ಆಪ್ಷನ್ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತು ವರ್ಷಿ ಇಬ್ಬರೂ ಡಿಸೈಡ್ ಮಾಡಿ ಈ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನು ಗೊತ್ತಾ ಆ ಪ್ಲ್ಯಾನು? ಇದೆ, ಪ್ರೈವೇಟ್ ಥಿಯೇಟರ್ ಅಂದರೆ ಬ್ಲೂ ಹೆವೆನ್ ಪ್ರೈವೇಟ್ ಥಿಯೇಟರ್ ಅಂತ ನನ್ನ ಫ್ರೆಂಡ್ದು ಥಿಯೇಟರ್ ಇದೆ. ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಫಿಕ್ಸ್ ಮಾಡ್ಕೊಂಡ್ವಿ. ಮೋಸ್ಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಅನಿಸುತ್ತೆ, ಏಕೆಂದರೆ ಇದೆಲ್ಲ ನೋಡಿರ್ತಾರಲ್ಲ, ಈಗೆಲ್ಲ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಸೊ ಇದನ್ನೇ ಮಾಡೋಣ, ನಮಗೂ ಕೂಡ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಈ ಎಕ್ಸ್ಪೀರಿಯೆನ್ಸು ಒಂಥರ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ಅಂಥೇಳಿ ಇಲ್ಲಿಗೆ ಬರೋಣ ಅಂಥೇಳಿ ಪ್ಲ್ಯಾನ್ ಫಿಕ್ಸ್ ಮಾಡ್ಕೊಂಡ್ವಿ. ಬಟ್ ಬೇಜಾರು ಅಂದರೆ ಒಂದೇ, ಗೊಂಬೆ ಬರ್ತಡೇಲಿ ಪ್ರತಿಯೊಬ್ಬರು ಬಂದಿರ್ತಿದ್ರು ನಮ್ಮ ಮನೆಗೆ, ಎಲ್ಲರನ್ನೂ ಕರಿತಾ ಇದ್ವಿ. ಅದೊಂಥರ ಚೆನ್ನಾಗಿತ್ತು. ಬಟ್ ಇದು ಒಂಥರ ಚೆನ್ನಾಗಿತ್ತು, ಬಟ್ ಎಲ್ಲರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಗೊಂಬೆಗಂತೂ ನಾವು ಬರ್ತಡೇ ಮಾಡಲ್ಲ ಅಂತ ಅಂದಿದ್ವಲ್ಲ, ಅದಕ್ಕೆ ಅವಳು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ಲು. ಬಟ್ ಆಮೇಲೆ ಸುಮ್ಮನೆ ಹಂಗೆ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ಅಂದ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಕರ್ಕೊಂಬಂದಿದ್ದು. ಅಲ್ಲಿ ಒಳಗಡೆ ಬರ್ತಿದ್ದಂಗೆ ಅವಳು ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ನೋಡಿದ್ಲು. ಅದರಿಂದ ನೋಡಿ, ಓ ನನ್ನ ಬರ್ಡೇ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀಯಾ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿ ಏನು ಓಡಾಡ್ತಾ ಇದ್ಲು, ತಿರುಗ್ತಾನೇ ಇದ್ಲು. ಒಳ್ಳೆ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಗೊತ್ತಾ ಅವಳಂತೂ. ಇನ್ನೊಂದು 2 ಮಿನಿಟ್ಸು ರೆಡಿ ಆಗಿಬಿಡುತ್ತೆ ಅಲ್ಲಿ. ಅಂದರೆ ನಾವು ಬರ್ತಾ ಕೇಕ್ ತೊಗೊಂಡು ಬಂದಿರಲಿಲ್ಲ. ಸೊ ಅದರಿಂದ ಅಲ್ಲೇ ಕೇಕ್ ಇನ್ನೊಂದ್ಸಲ ಆರ್ಡ್ರ್ ಕೊಟ್ವಿ. ಅದರಿಂದ ಒಂದು 5 ನಿಮಿಷ ಹೊರಗಡೆನೇ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ನೋಡಿ ಒಳಗಡೆ ಬಂದೆ, ಡೆಕೋರೇಷನ್ ತೋರಿಸ್ಬಿಡೋಣ ನಿಮಗೆ ಅಂತ ಅಂದ್ಬಿಟ್ಟು. ನೋಡಿ ಈ ಡೆಕೋರೇಷನ್ನ ನಾವು ಸೆಲೆಕ್ಟ್ ಮಾಡಿರೋದು. ಯಶ್ಮಿಕಾ, ಹ್ಯಾಪಿ ಬರ್ಡೇ ಯಶ್ಮಿಕಾ, ಚೆನ್ನಾಗಿದೆಲ್ಲ. ಅವಳದು ಪರ್ಪಲ್ ಕಲರ್ ಡ್ರೆಸ್ ಅಲ್ವಾ, ಸೊ ಅದರಿಂದ ಪರ್ಪಲ್ ಕಲರ್ ಥೀಮೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಎಲ್ಲರೂ ಏನು ನಾವು ಅಣ್ಣನ ಮಕ್ಕಳು ಇಬ್ಬರೂ ಅವರು ಎಂಜಾಯ್ ಮಾಡಿದ್ರು. ಆನಂದನಿಗಂತೂ ಸರ್ಪ್ರೈಸು ಮಾತೇ ಬರ್ತಾಯಿಲ್ಲ, ಅವನಿಗೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಹೇಗಿದೆಯಪ್ಪ ಅಂತ ಕೇಳಿದೆ, ಇಷ್ಟ ಆಯಿತು ಅವ್ರಿಗೂ ಕೂಡ. ಆಮೇಲೆ ಹೇಳ್ತಾಯಿದ್ರು ಕೇಕ್ ಆರ್ಡ್ರ್ ಕೊಟ್ಟಿದ್ಯಾ ಅಂದರು. ಹಾಂ ಕೊಟ್ಟಿದ್ದೀನಿ, ಕೇಕ್ ಆರ್ಡ್ರು ಬರ್ತಾಯಿದೆ, ಒಂದು 5 ನಿಮಿಷದಲ್ಲಿ ಬರುತ್ತೆ ಅಂತ ಹೇಳಿದ್ವಿ. ನಮಗಿಂತ ಜಾಸ್ತಿ ಎಂಜಾಯ್ ಮಾಡಿದವರು ಅಂದರೆ ನಮ್ಮ 3 ಮಕ್ಕಳೇ. ಅದ್ರಲ್ಲಿ ನಮ್ಮ ವೈಷ್ಣವ್ ಸ್ವಲ್ಪ ಹೊತ್ತು ಯಾಕೋ ಡಲ್ಲಾಗಿದ್ದ, ಆಮೇಲೆ ಸರೋದ. ಆಮೇಲೆ ಗೊಂಬೆಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಅದಾದಮೇಲೆ ಅವ್ರ ಅಪ್ಪ ಬೇರೆ ಒಂದು ಸರ್ಪ್ರೈಸಾಗಿ ಗಿಫ್ಟ್ ಕೊಟ್ಟರು. ಏನು ಗೊತ್ತಾ, ತೋರಿಸ್ತೀನಿ ರೀ, ಹಾಗೆ ಕೇಕ್ ಕಟ್ ಮಾಡೋಂಥ ಟೈಮಲ್ಲಿ ನೀವೇ ನೋಡೋರಂತೆ. ಈಗ ಗೊಂಬೆನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಇನ್ನೂ ಒಂದು 2 ಮಿನಿಟ್ಸಲ್ಲಿ ಇವಾಗ ಗೊಂಬೆನ ಗ್ರ್ಯಾಂಡ್ ಎಂಟ್ರಿ ಮೂಲಕ ಕರ್ಕೊಂಡು ಬರ್ತೀವಿ.
ಅವಳು ಎಷ್ಟು ಸರ್ಪ್ರೈಸ್ ಆಗ್ತಾಳೆ, ಮಕ್ಕಳೆಲ್ಲ ಎಷ್ಟು ಖುಷಿ ಪಡ್ತಾರೆ, ಎಲ್ಲರೂ ಹೇಗಿರ್ತಾರೆ ಅನ್ನೋದು ಈಗ ನೋಡಿ. 3, 2 ಗೋ.
ನೋಡಿದ್ರಿ ಅಲ್ಲ ಹೇಗಿತ್ತು ಬರ್ಡೇ ಪಾರ್ಟಿ ಡೆಕೋರೇಷನ್ನು ಮತ್ತು ಅವರು ಎಂಜಾಯ್ ಮಾಡಿದ ರೀತಿ ಮತ್ತು ನನ್ನ ಮಗಳಿಗೆ ಆನಂದ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದು ಎಲ್ಲ ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ ನಿಮಗೂ ಕೂಡ? ನಮ್ಮ ಮನೇಲಿ ಎಲ್ಲರೂ ತುಂಬ ಖುಷಿಪಟ್ಟರು. ಒಂಥರ ಡೆಕೋರೇಷನ್ನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ಒಂದು ಥೀಮೇ ಚೆನ್ನಾಗಿತ್ತು ನಮಗೆ ನೋಡೋದಕ್ಕೆ. ಒಂಥರ ಒಳ್ಳೆ ಯುನೀಕ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೂ ಕೂಡ. ಅದಕ್ಕೆ ಇವಾಗ ಒಂದು ರೀಲ್ಸ್ಗೆ ಏನಾದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಆನಂದ ಫೋಟೋಸು ವೀಡಿಯೋಸು ಮಾಡಿಸ್ಕೊಳ್ಳೋಣ ಅಂದರೆ, ಆಮೇಲೆ ಹಂಗೂ ಹಿಂಗೂ ಸ್ವಲ್ಪ ಅವ್ರನ್ನ ಯಾಮಾರಿಸಿ ಅಮ್ಮ ನೋಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಕಳಿಸ್ಬಿಟ್ಟು ನಾನು ಆನಂದ ಹಂಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲೂ ಮಧ್ಯೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ದರು. ಅಂತೂ ಇಂತೂ ಒಂದು 2-3 ವೀಡಿಯೋ ಥರ ಎಲ್ಲ ಮಾಡ್ಕೊಂಡ್ವಿ. ನಾವಂತೂ ರೀಲ್ಸ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ, ಬಾ ಡ್ಯಾನ್ಸ್ ಮಾಡೋಣ ಅಂತ ನನ್ನ ಮಗಳು. ಆಮೇಲೆ ಸರಿ ಆಯ್ತು ಬಿಡು, ರೀಲ್ಸು ಸಾಕು, ಒಂದು 2-3 ರೀಲ್ಸ್ಗೆ ಮಾಡ್ಕೊಂಡಿದ್ದೀವಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇವಾಗ ನೋಡಿ ಡ್ಯಾನ್ಸ್ ಶುರು ಹಚ್ಕೊಂಡವ್ರೆ. ಫುಲ್ಲು ಡ್ಯಾನ್ಸ್ ಹೆಂಗೆ ಮಾಡ್ತಾರೆ, ನಾನು ಕೂಡ ಡ್ಯಾನ್ಸ್ ಮಾಡಿದ್ದೀನಿ. ಹೇಗಿದೆ ಅಂತ ನೀವೇ ನೋಡಿ, ಮ್ಯೂಸಿಕ್ ಹಾಕ್ಬಿಡ್ತೀನಿ.
ನೋಡಿದ್ರಲ್ಲ, ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ. ನಮಗೆ ಸುಸ್ತಾಯ್ತೆ ಹೊರತು 3 ಮಕ್ಳಿಗೂ ಒಂದು ಸ್ವಲ್ಪ ಕೂಡ ಸುಸ್ತಾಗಿಲ್ಲ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು, ಸ್ವಲ್ಪನೂ ಸುಸ್ತಾಗದಿರೋ ರೀತಿ ಎಂಜಾಯ್ ಮಾಡಿದ್ರು. ನಮಗೆ ಸಾಕಾಯಿತು 2 ಅವರ್, ಅದು ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನಮಗೆ. ಆಮೇಲೆ ಸರಿ ಆಯಿತು ಹೊರಡೋಣ ಅಂತೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ವಿ. ಹೋಗಬೇಕಾದ್ರೆ ಇನ್ನೊಂದು ಡೆಕೋರೇಷನ್ ಪಕ್ಕದಲ್ಲಿತ್ತು, ಅದನ್ನು ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿ, ಈ ಡೆಕೋರೇಷನ್ ಕೂಡ ಸಖತ್ತಾಗಿದೆ. ಟೋಟಲಾಗಿ 2 ಥೀಮ್ ಇತ್ತಲ್ಲಿ. ಒಂದು ನಾವು ತೊಗೊಂಡಿದ್ದಂಥ ಪರ್ಪಲ್ ಥೀಮ್ ಒಂದು, ಮತ್ತು ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಇಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮು ಹೇಗೆ ಯಾವ ಇದಕ್ಕೆ ಬರ್ತೀವಿ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು ಇದು ಕೂಡ. ಹಾಗೆ ಇಲ್ಲೂ ಒಂದು ವಿಡಿಯೋ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಲ್ಲೇ ಇರೋದು ಮೇಲ್ಗಡೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ, ಎಷ್ಟು ಖರ್ಚಾಯಿತು, ಏನೇನು ಅವ್ರು ಕೊಟ್ಟರು, ನಾವು ಇಲ್ಲಿಂದ ಏನೇನು ತೊಗೊಂಡೋದ್ವಿ, ಇದೆಲ್ಲ ನಿಮಗೇನಾದರೂ ಡೀಟೇಲ್ ಬೇಕಿತ್ತು ಅಂದರೆ ನನಗೆ DM ಮಾಡ್ಬೋದು. ನಾನು ಇದರ ಡೀಟೇಲ್ಸ್ನ ನಿಮಗೆ ಕಳಿಸ್ತೀನಿ. ಮತ್ತು ಇದು ಬಂದು ಇರೋದು ಚನ್ನಸಂದ್ರ ಮೇನ್ ರೋಡಲ್ಲೇ ಇರೋದು. ನಿಮ್ಗೇನಾದರೂ ಕಾಂಟ್ಯಾಕ್ಟ್ ನಂಬರು ಎಲ್ಲ ಡೀಟೇಲ್ಸು ಎಲ್ಲ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಬೇಕಾದರೆ ನೀವು ನನಗೆ DM ಕೂಡ ಮಾಡ್ಬೋದು. ಒಂಥರ ನಮ್ಮ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಂಥರ ಎಕ್ಸ್ಪೀರಿಯೆನ್ಸ್ ಯುನೀಕಾಗಿ ಚೆನ್ನಾಗಿತ್ತು. ಆಮೇಲೆ ಹೋಗ್ತಾ ಹಾಗೆ ಹೊರಗಡೆ ಏನಾದರೂ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಹೊರಡೋಣ ಅಂಥೇಳಿ ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲೂ ಕೂಡ ಸ್ನ್ಯಾಕ್ಸ್ ತಿಂದಿದ್ವಿ, ಅಂದರೆ ಫ್ರೆಂಚ್ ಫ್ರೈಸು ಮತ್ತು ಕೂಲ್ ಡ್ರಿಂಕ್ಸು. ಆದರೂ ಏನಾದ್ರು ತಿಂದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲೇ ಬರ್ತಾ ಒಂದಿವೆ ಶ್ರೀಕೃಷ್ಣ ಬೃಂದಾವನ ವೆಜ್ ಅಂತೇಳಿ. ಅಲ್ಲಿಗೆ ಹೋಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿಕೊಂಡು ಹೊರಡೋಣ ಅಂತೇಳಿ. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕೆಂದರೆ ಡ್ಯಾನ್ಸ್ ಆಡಿನೂ ಫುಲ್ ಟಯರ್ಡ್ ಆಗಿತ್ತಲ್ಲ. ಸೊ ಅದರಿಂದ ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆನಾ? ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.